ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ವೀಕ್ಷಕರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ರಫೀಕ್ ಸೌದಾಗರ್. ಇವತ್ತಿನ ವಿಚಾರ ಏನು ಅಂತಂದರೆ, ಈ ಅಂತಾರಾಷ್ಟ್ರೀಯ ಶಿಷ್ಯ ವೇತನ ಇದರ ಬಗ್ಗೆ ಒಂಚೂರು ನೋಡೋಣ ಸ್ನೇಹಿತರೆ. ಏನಿದೆ ಇದು ವಿಷಯ? ಪರಿಶಿಷ್ಟ ಜಾತಿ ಅಭ್ಯರ್ಥಿ ಸಂಶೋಧನಾರ್ಥಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಶಿಷ್ಯವೇತನ ಯೋಜನೆಯಡಿ ಉನ್ನತ ವ್ಯಾಸಂಗಕ್ಕೆ ಅವಕಾಶದ ನೂತನ ಮಾರ್ಗಸೂಚಿಗಳ ಬಗ್ಗೆ ಓದಲಾಗಿದೆ. ಸರ್ಕಾರದ ಇವೆಲ್ಲ 1, 2, 3, 4, 5, 6, 7, 8, 9, 10, 11 ಇಷ್ಟೆಲ್ಲ ಮಾರ್ಗಸೂಚಿಗಳಿದ್ದಾವೆ. ಟೋಟಲ್ ಎಷ್ಟಿದ್ದಾವೆ ಅಂತಂದರೆ 20 ಈ ಒಂದು ರೆಫರೆನ್ಸಸ್ ಇದ್ದಾವೆ ಸ್ನೇಹಿತರೆ. ಏನು ಅಂತಂದರೆ, ಈ ಒಂದು ಪರಿಶಿಷ್ಟ ಜಾತಿಯ ಸಂಶೋಧನಾರ್ಥಿಗಳು, ರಿಸರ್ಚ್ ಫೆಲೋಸ್ ಇದ್ದಾರೆ. ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಶಿಷ್ಯವೇತನ ಯೋಜನೆಯಡಿಯ ಉನ್ನತ ವ್ಯಾಸಂಗಕ್ಕೆ ಹೈಯರ್ ಸ್ಟಡಿಗೋಸ್ಕರ ಅವಕಾಶದ ನೂತನ ಮಾರ್ಗಸೂಚಿಗಳ ಬಗ್ಗೆ ಓದಲಾಗಿದೆ. ಇವೆಲ್ಲ ರೆಫರೆನ್ಸಸ್ಸು ಇದ್ದಾವೆ. ತದನಂತರ ಪ್ರಸ್ತಾವನೆ ಏನಿದೆ ಅಂತಂದರೆ, ಮೇಲೆ ಓದಲಾದ ಕ್ರಮ ಸಂಖ್ಯೆ 1ರಿಂದ 16ರಲ್ಲಿ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಶಿಷ್ಟ ಸಮುದಾಯದ ಅಭ್ಯರ್ಥಿ ಸಂಶೋಧನಾರ್ಥಿಗಳು ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ PhD ಉನ್ನತ ವ್ಯಾಸಂಗ ಕೈಗೊಳ್ಳಲು ಪ್ರಸ್ತುತ ಜಾರಿಯಲ್ಲಿರುವ ಪ್ರಬುದ್ಧ ಯೋಜನೆಗೆ ಸಂಬಂಧಿಸಿದಂತೆ ಅನೇಕ ಸರ್ಕಾರಿ ಆದೇಶಗಳು ಚಾಲ್ತಿಯಲ್ಲಿದ್ದು, ಮೇಲೆ ಓದಲಾದ ಕ್ರಮ ಸಂಖ್ಯೆ 17ರಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಿರ್ಣಯದಂತೆ ಈ ಸಂಬಂಧ ಸಂಪೂರ್ಣವಾಗಿ ಪರಿಷ್ಕರಿಸಿ ಒಂದೇ ಸರ್ಕಾರಿ ಆದೇಶದಲ್ಲಿ ಮಾರ್ಗಸೂಚಿಗಳ ಕುರಿತು ಸೂಕ್ತ ಆದೇಶ ಹೊರಡಿಸುವಂತೆ ಅಪರ ನಿರ್ದೇಶಕರು, ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ, ಬೆಂಗಳೂರು ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ 18ರಲ್ಲಿ ಏಕಕಡತ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಅಂತಂದರೆ ಡಿಫ್ರೆಂಟ್ ಟೈಪ್ ಆಫ್ ಮಾರ್ಗಸೂಚಿಗಳಿದ್ದವು. ಅದನ್ನು ಕ್ರೋಢೀಕರಣಗೊಳಿಸಿ ಒಂದೇ ಒಂದು ಆರ್ಡರ್ ಹೊರಗೆ ಬರಬೇಕೆನ್ನುವಂಥ ಮಾತನ್ನು ಈ ಪತ್ರದ ಮುಖಾಂತರ ಹೇಳ್ತಾ ಇದ್ದಾರೆ. ಮೇಲೆ ಓದಲಾದ ಸಂಖ್ಯೆ 19ರ ಸರ್ಕಾರಿ ಆದೇಶದಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಅಧ್ಯಕ್ಷತೆಯಲ್ಲಿ ದಲಿತ ಸಂಘಟನೆಯ ನಾಯಕರೊಂದಿಗೆ ದಿನಾಂಕ 27/8/2024ರಂದು ನಡೆದ ಸಭೆಯ ನಿರ್ಣಯದಂತೆ ಹಿಂದಿನ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಹೆಸರನ್ನು ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಹಾಗೂ ಜಾರಿಯಲ್ಲಿದ್ದ ಪ್ರಬುದ್ಧ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗ ಶಿಷ್ಯವೇತನ ಯೋಜನೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಶಿಷ್ಯವೇತನ ಯೋಜನೆಗಳ ಹೆಸರನ್ನು ಮರು ಪದನಾಮೀಕರಿಸಿ ಆದೇಶಿಸಲಾಗಿದೆ. ಮೊದಲು ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಎನ್ನು ಜಾರಿಯಲ್ಲಿತ್ತು ಸ್ನೇಹಿತರೆ. ಇವಾಗ ಅದನ್ನು ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಶಿಷ್ಯವೇತನ ಯೋಜನೆಗಳ ಹೆಸರನ್ನು ಮರು ಪದನಾಮೀಕರಿಸಿ ಆದೇಶಿಸಲಾಗಿದೆ. ಮೇಲ್ಕಂಡ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ, ಬೆಂಗಳೂರು ಇವರ ಮೂಲಕ ಪರಿಶಿಷ್ಟ ಜಾತಿಯ ಅಭ್ಯರ್ಥಿ ಸಂಶೋಧನಾರ್ಥಿಗಳು ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಶಿಷ್ಯವೇತನ ಯೋಜನೆಯಡಿ ಸ್ನಾತಕೋತ್ತರ ಪದವಿ PhD ಪದವಿಗಳ ಅಧ್ಯಯನ ಕೈಗೊಳ್ಳಲು ಪರಿಷ್ಕೃತ ಮಾರ್ಗಸೂಚಿಗಳನ್ನು ರಚಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶ. ಅಂತಂದರೆ ಎಲ್ಲವನ್ನು ಕ್ರೋಢೀಕರಣ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಶಿಷ್ಯವೇತನ ಯೋಜನೆ ಸ್ನಾತಕೋತ್ತರ ಪದವಿ ಅಥವಾ PhD ಪದವಿಗಳ ಅಧ್ಯಯನ ಕೈಗೊಳ್ಳಲು ಪರಿಷ್ಕೃತ ಮಾರ್ಗಸೂಚಿಯನ್ನು ರಚಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. ನೋಡೋಣ ಬನ್ನಿ. ಸರ್ಕಾರದ ಆದೇಶ ಸಂಖ್ಯೆ ಸಮಾಜ ಕಲ್ಯಾಣ ಇಲಾಖೆ 328 SLP 2024 ಬೆಂಗಳೂರು ದಿನಾಂಕ 12/9/2024. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಂತೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ, ಬೆಂಗಳೂರು ಇವರ ಮೂಲಕ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಆಮೇಲೆ ರಿಸರ್ಚ್ ಫೆಲೋಸ್ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಶಿಷ್ಯವೇತನ ಯೋಜನೆಯಡಿ
ಸ್ನಾತಕೋತ್ತರ ಪದವಿ PhD ಪದವಿಗಳ ಅಧ್ಯಯನ ಕೈಗೊಳ್ಳಲು 2024-25ನೇ ಸಾಲಿನಿಂದ ನೂತನ ಮಾರ್ಗಸೂಚಿಗಳು ಜಾರಿಗೆ ಬರುವಂತೆ ಈ ಕೆಳಕಂಡಂತೆ ರಚಿಸಿ ಆದೇಶಿಸಿದೆ. ಮುಂದುವರೆದು ಈ ಹಿಂದೆ ಪರೀಕ್ಷಾಪೂರ್ವ ತರಬೇತಿ ಕೇಂದ್ರದ ಮೂಲಕ ಉನ್ನತ ವ್ಯಾಸಂಗ ಕೈಗೊಳ್ಳಲು ಈ ಹಿಂದೆ ಜಾರಿಯಲ್ಲಿದ್ದ ಎಲ್ಲ ಆದೇಶಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. ಒಂದೇ ಒಂದು ಆದೇಶ ಮಾಡಿಕೊಂಡು ಅದರಲ್ಲಿ ಯಾವ ರೀತಿ ನಾವು ಇದು ಮಾಡಬೇಕು ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಯೋಜನೆ ಉದ್ದೇಶ, ಇದರ ಉದ್ದೇಶಗಳೇನು? ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಸ್ನಾತಕೋತ್ತರ ಪದವಿ PhD ಉನ್ನತ ವ್ಯಾಸಂಗಕ್ಕೆ ಅಗತ್ಯವಾದ ಧನ ಸಹಾಯ ನೀಡುವ ಉದ್ದೇಶದಿಂದ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಕೆಳಕಂಡ ಕೋರ್ಸ್ಗಳನ್ನು ಸರ್ಕಾರದ ಕಾಲಕಾಲಕ್ಕೆ ಹೊರಡಿಸಬಹುದಾದ ವಿದೇಶಿ ವಿಶ್ವವಿದ್ಯಾಲಯ ಸಂಸ್ಥೆಗಳಲ್ಲಿ ಅಧ್ಯಯನ ಮಾಡಲು ಅವಕಾಶವಿದೆ. ಸೊ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮಾಡಲು ಈ ಒಂದು ಅವಕಾಶದ ಬಗ್ಗೆ ನೋಡೋಣ ಬನ್ನಿ ಸ್ನೇಹಿತರೆ. ಸೀರಿಯಲ್ ನಂಬರ್ 1, ಸೀರಿಯಲ್ ನಂಬರ್, ಆಮೇಲೆ ಫೀಲ್ಡ್ಸ್ ಆಫ್ ಸ್ಟಡಿ, ಅಧ್ಯಯನದ ಕ್ಷೇತ್ರಗಳು ಯಾವ್ಯಾವ ಇರ್ತವೆ ಅಂತಂದರೆ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಪ್ಯೂರ್ ಸೈನ್ಸ್ ಆ್ಯಂಡ್ ಅಪ್ಲೈಡ್ ಸೈನ್ಸ್ ಇರುತ್ತೆ, ಅಗ್ರಿಕಲ್ಚರ್ ಸೈನ್ಸಸ್ಸು, ಮೆಡಿಸನ್ ಇರುತ್ತೆ, ಇಂಟರ್ನಲ್ ಕಾಮರ್ಸ್, ಎಕನಾಮಿಕ್ಸ್, ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್, ಹ್ಯುಮ್ಯಾನಿಟೀಸ್, ಸೋಷಿಯಲ್ ಸೈನ್ಸ್, ಫೈನ್ ಆರ್ಟ್ಸ್ ಆ್ಯಂಡ್ ಲಾ. ಈ ಒಂದು ಅಧ್ಯಯನ ಕ್ಷೇತ್ರಗಳು ಸ್ನೇಹಿತರೆ. ಯಾವುದೇ ಅಧ್ಯಯನ ಕ್ಷೇತ್ರ ಸೇರಿಸುವ ಅಥವಾ ತೆಗೆದುಹಾಕುವ ಅಧಿಕಾರವನ್ನು ಸರ್ಕಾರ ಹೊಂದಿರುತ್ತದೆ. ಅರ್ಜಿ ಸಲ್ಲಿಸಲು ಅವಶ್ಯಕ ದಾಖಲೆಗಳು ಏನೇನು ಬೇಕು? ಅಭ್ಯರ್ಥಿ ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕೆ ತೆರಳುವ ಪೂರ್ವದಲ್ಲಿ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಅಧಿಕೃತ ಜಾಲತಾಣದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಯಾರು ಆಕಾಂಕ್ಷಿಗಳಿದ್ದಾರೆ, ಅಭ್ಯರ್ಥಿಗಳಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಪ್ಲೋಡ್ ಮಾಡಬೇಕಾದ ದಾಖಲೆಗಳು, ಅಭ್ಯರ್ಥಿಯ ಆಧಾರ್ ಕಾರ್ಡ್ ಕಂಪಲ್ಸರಿ ಇದೆ ಸ್ನೇಹಿತರೆ. ಇದೊಂದು ಲಿಂಕ್ ಡಾಕ್ಯುಮೆಂಟ್ ಅನ್ನಬಹುದು. ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಆಧಾರ್ ಕಾರ್ಡ್ ಅತಿ ಮುಖ್ಯ. ಅಭ್ಯರ್ಥಿಯ ಜನನ ಪ್ರಮಾಣ ಪತ್ರ, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕು. ಆಮೇಲೆ ಅಭ್ಯರ್ಥಿಯ SSLC ಪ್ರಮಾಣ ಪತ್ರ, SSLC ಡಾಕ್ಯುಮೆಂಟು, ಆಮೇಲೆ ಜಾತಿ ಪ್ರಮಾಣ ಪತ್ರ, ಕಾಸ್ಟ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರ, ಚಾಲ್ತಿಯಲ್ಲಿರುವ ವರ್ಷ ಅಂತಂದರೆ ಕರೆಂಟ್, ಅದು ರಿನ್ಯೂವಲ್ ಆಗದೆ ಅದು ಕರೆಂಟ್ ಇದು ಇರಬೇಕು, ಚಾಲ್ತಿಯಲ್ಲಿರಬೇಕು. ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್. ಆರನೇದಾಗಿ ಅಭ್ಯರ್ಥಿಯ ಕರ್ನಾಟಕದ ನಿವಾಸಿಯಾಗಿರಬೇಕು, ಕನಿಷ್ಠ 10 ವರ್ಷಗಳು ರಾಜ್ಯದಲ್ಲಿ ವ್ಯಾಸಂಗ ಮಾಡಿರಬೇಕು ಹಾಗೂ ವ್ಯಾಸಂಗ ಮಾಡಿದ ಬಗ್ಗೆ ಶೈಕ್ಷಣಿಕ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಅಂತಂದರೆ ಯಾರು ಅಭ್ಯರ್ಥಿಗಳು ಈ ಒಂದು ವಿಶ್ವವಿದ್ಯಾಲಯಗಳಲ್ಲಿ ನಾನು ವ್ಯಾಸಂಗ ಮಾಡಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು ಎನ್ನುವಂಥ ಅವರಿದ್ದಾರೆ, ಅವರು ನಮ್ಮ ಕರ್ನಾಟಕ ರಾಜ್ಯದವರಾಗಿರಬೇಕು, ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, 10 ವರ್ಷಗಳು ರಾಜ್ಯದಲ್ಲಿ ವ್ಯಾಸಂಗ ಮಾಡಿರಬೇಕು, ನಮ್ಮ ರಾಜ್ಯದಲ್ಲೇ 10 ವರ್ಷಗಳು ಇಲ್ಲೇ ಇದ್ದು ವ್ಯಾಸಂಗ ಮಾಡಿರಬೇಕು. ಆಮೇಲೆ ಶೈಕ್ಷಣಿಕ ದಾಖಲೆಗಳನ್ನು ಹೊಂದಿರಬೇಕು. ಅಭ್ಯರ್ಥಿಯ ತಂದೆ ತಾಯಿ ಪೋಷಕರ ಆಧಾರ್ ಕಾರ್ಡ್, ಪೇರೆಂಟ್ಸ್ ಆಧಾರ್ ಕಾರ್ಡ್ ಕೊಡಬೇಕು. ಎಲ್ಲ ಸೆಮಿಸ್ಟರ್ಗಳ ಪದವಿ ಪೂರ್ವ ಪ್ರಮಾಣ ಪತ್ರಗಳು, ಎಲ್ಲ ಸೆಮಿಸ್ಟರ್ಗಳು ಇಲ್ಲಿ ಮಟ್ಟ ಏನು ಓದಿದ್ದೀರಾ ಅದರ ಒಂದು ಪ್ರಮಾಣ ಪತ್ರಗಳು ಲಗತ್ತಿಸಬೇಕು. ಪದವಿಯ ಟ್ರಾನ್ಸ್ಕ್ರಿಪ್ಟ್ ಬೇಕು, ಡಿಗ್ರಿ ಟ್ರಾನ್ಸ್ಕ್ರಿಪ್ಟ್, ಪದವಿ ಘಟಿಕೋತ್ಸವ ಪ್ರಮಾಣ ಪತ್ರ ಅಂದರೆ ಡಿಗ್ರಿ ಘಟಿಕೋತ್ಸವ ಪ್ರಮಾಣ ಪತ್ರ, ವಿದೇಶಿ ವಿಶ್ವವಿದ್ಯಾಲಯದಿಂದ ಪಡೆದ ಅನ್ಕಂಡೀಷನಲ್ ಆಫರ್ ಲೆಟರ್, ಅರ್ಜಿ ಸಲ್ಲಿಸಿದ ದಿನದಿಂದ ಕನಿಷ್ಠ 3 ತಿಂಗಳ ಅವಧಿ ಚಾಲ್ತಿಯಲ್ಲಿರಬೇಕು. ಮುಚ್ಚಳಿಕೆ ಪ್ರಮಾಣ ಪತ್ರ ನಮೂನೆ ಎನಲ್ಲಿ ವಿವರಿಸಲಾಗಿದೆ. ಮುಚ್ಚಳಿಕೆ ಅಂತಂದರೆ ಒಡಂಬಡಿಕೆ, ಮುಚ್ಚಳಿಕೆ ಒಂದು ಬಾಂಡ್. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಮೂಲಕ ದಾಖಲೆಗಳನ್ನು ಆನ್ಲೈನ್ ಆಫ್ಲೈನ್ ಮೂಲಕ ಪರಿಶೀಲಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ಹೊಂದಿರಬೇಕಾದ ಅರ್ಹತೆಗಳು: ಅಭ್ಯರ್ಥಿಯು ಸರ್ಕಾರದ ನಿವಾಸಿಯಾಗಿರಬೇಕು, ಕರ್ನಾಟಕದ ನಿವಾಸಿಯಾಗಿರಬೇಕು, ಕನಿಷ್ಠ 10 ವರ್ಷಗಳು ರಾಜ್ಯದಲ್ಲಿ ವ್ಯಾಸಂಗ ಮಾಡಿರಬೇಕು, ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿನ ಜಾತಿಗೆ ಸೇರಿರಬೇಕು, ಆ್ಯಸ್ ಪರ್ ಕರ್ನಾಟಕ ಸರ್ಕಾರದ ಪರಿಶಿಷ್ಟ ಜಾತಿ ಶೆಡ್ಯೂಲ್ ಕಾಸ್ಟ್ ಪಟ್ಟಿಯಲ್ಲಿ ಸೇರಿರಬೇಕು, ಇವರ ಕಾಸ್ಟು. ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ QS US ನ್ಯೂಸ್ ಓವರಾಲ್ ಗ್ಲೋಬಲ್ ರ್ಯಾಂಕಿಂಗ್ನಲ್ಲಿ 325
325ನೇ ಸ್ಥಾನದ ಒಳಗಿರುವ ವಿದೇಶಿ ವಿಶ್ವವಿದ್ಯಾಲಯದಿಂದ ಅನ್ಕಂಡೀಷನಲ್ ಆಫರ್ ಲೆಟರನ್ನು ಕಡ್ಡಾಯವಾಗಿ ಪಡೆದಿರಬೇಕು. ಆ್ಯಸ್ ಪರ್ ದ ಓವರಾಲ್ ಗ್ಲೋಬಲ್ ರ್ಯಾಂಕಿಂಗ್ ಏನಿರುತ್ತೆ ಸ್ನೇಹಿತರೆ, ವಿಶ್ವವಿದ್ಯಾಲಯಗಳು 325 ರ್ಯಾಂಕಿಂಗ್ ಮೇಲ್ಪಟ್ಟ ವಿಶ್ವವಿದ್ಯಾಲಯಗಳಿಂದ ಅನ್ಕಂಡೀಷನಲ್ ಆಫರ್ ಲೆಟರ್ ಹೊಂದಿರಬೇಕು. PhD ಅಧ್ಯಯನಕ್ಕೆ QS ನ್ಯೂಸ್ ಓವರಾಲ್ ಗ್ಲೋಬಲ್ ರ್ಯಾಂಕಿಂಗ್ನಲ್ಲಿ 250 ಸ್ಥಾನದ ಒಳಗಿರುವ ವಿದೇಶಿ ವಿಶ್ವವಿದ್ಯಾಲಯದಿಂದ ಅನ್ಕಂಡೀಷನಲ್ ಆಫರ್ ಅನ್ನು ಕಡ್ಡಾಯವಾಗಿ ಪಡೆದಿರಬೇಕು. ಆಮೇಲೆ QS ನ್ಯೂಸ್ ಓವರಾಲ್ ಗ್ಲೋಬಲ್ ರ್ಯಾಂಕ್ ಬದಲಾವಣೆಗೆ ಸಂಬಂಧಿಸಿದಂತೆ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶದಂತೆ ಬದಲಾವಣೆಗೆ ಒಳಪಟ್ಟಿರುತ್ತದೆ. ಅದು ನ್ಯೂಸ್ ಓವರಾಲ್ ಗ್ಲೋಬಲ್ ರ್ಯಾಂಕ್ ಆ್ಯಸ್ ಪರ್ ಗೌರ್ಮೆಂಟ್ ಗೈಡ್ಲೈನ್ಸ್ ಇರುತ್ತೆ. ಕಾಲಕಾಲಕ್ಕೆ ಅದು ಬದಲಾವಣೆ ಕೂಡ ಆಗಬಹುದು. ಅದು ಕರ್ನಾಟಕ ಸರ್ಕಾರದ ಆದೇಶದಂತೆ ಬದಲಾವಣೆಗೆ ಒಳಪಟ್ಟಿರುತ್ತದೆ. ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ PhD ಅಧ್ಯಯನ ಮಾಡಲು ಉದ್ದೇಶಿಸಿರುವ ಅಭ್ಯರ್ಥಿ ಸಂಶೋಧನಾರ್ಥಿಯು UGC ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ತೇರ್ಗಡೆಯಾಗಿರಬೇಕು. ಅಂದರೆ ಯಾವುದೇ ಒಂದು UGC ಅಪ್ರೂವ್ಡ್ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದ್ಧತಿಯಿಂದ ತೇರ್ಗಡೆಯಾಗಿರಬೇಕು. ಸ್ನಾತಕೋತ್ತರ ಪದವಿಗೆ ಗರಿಷ್ಠ ವಯೋಮಿತಿ 40 ವರ್ಷ ಹಾಗೂ PhD ಅಧ್ಯಯನಕ್ಕೆ ಗರಿಷ್ಠ ವಯೋಮಿತಿ 45 ವರ್ಷಗಳನ್ನು ಮೀರಿರಬಾರದು. ಅರ್ಹತೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ತರುವ ಅಧಿಕಾರವನ್ನು ಸರ್ಕಾರ ಹೊಂದಿರುತ್ತದೆ. ಆಮೇಲೆ ಧನಸಹಾಯ ಹಾಗೂ ಸಾಲ. ವಾರ್ಷಿಕ ಆದಾಯ ಧನಸಹಾಯ ಕ್ರಮ ಸಂಖ್ಯೆ 1ರಲ್ಲಿ ₹10 ಲಕ್ಷದವರೆಗಿನ ಕುಟುಂಬದ ಆದಾಯ ಹೊಂದಿರುವ ಅಭ್ಯರ್ಥಿಗಳಿಗೆ ಎಷ್ಟು ಧನಸಹಾಯ ಕೊಡ್ತಾರೆ ಅಂತಂದರೆ, ವಿಶ್ವವಿದ್ಯಾಲಯದ ಕೋರ್ಸ್ನ ಶುಲ್ಕ 100%, ಯಾವುದೇ ಒಂದು ಯೂನಿವರ್ಸಿಟಿ ಫೀ ಹೇಳುತ್ತೆ ಅದನ್ನು ಕೊಡ್ತಾರೆ. ಅಂದರೆ 10 ಲಕ್ಷದವರೆಗಿನ ಕುಟುಂಬದ ಆದಾಯ ಹೊಂದಿರುವ ಅಭ್ಯರ್ಥಿಗಳಿಗೆ. ವಾರ್ಷಿಕ ನಿರ್ವಹಣಾ ವೆಚ್ಚ ಗರಿಷ್ಠ $16 ಲಕ್ಷಗಳು. ಒಂದು ಊಟ ಮತ್ತು ವಸತಿ ವೆಚ್ಚ ₹12 ಲಕ್ಷಗಳು. ವೀಸಾ ವಿಮಾನ ವೆಚ್ಚ ಹಾಗೂ ವಿಮಾನ ಶುಲ್ಕ ₹4 ಲಕ್ಷಗಳು. ಈ ರೀತಿ ಸ್ನೇಹಿತರೆ ಧನಸಹಾಯ ಕೊಡ್ತಾರೆ. ವೀಸಾ ಶುಲ್ಕ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ವತಿಯಿಂದ MSIL ಮೂಲಕ ಭರಿಸುವುದು. ವಿಮಾ ಶುಲ್ಕ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ MSIL ಮೂಲಕ ಭರಿಸುವುದು. ಲ್ಯಾಪ್ಟಾಪ್, ಪುಸ್ತಕ ಮತ್ತು ಇತರ ಶುಲ್ಕ ವಾರ್ಷಿಕ ₹1 ಲಕ್ಷ. ವಿಮಾನ ಪ್ರಯಾಣ ವೆಚ್ಚ ಕೋರ್ಸ್ ಪೂರ್ಣಾವಧಿಯಲ್ಲಿ ಒಂದು ಬಾರಿ ಮಾತ್ರ ಎಕನಾಮಿಕ್ ಕ್ಲಾಸ್ನಲ್ಲಿ ವಿದೇಶದಲ್ಲಿ ವ್ಯಾಸಂಗಕ್ಕೆ ಪ್ರಯಾಣಿಸಲು ಮತ್ತು ವಿದೇಶದಿಂದ ಒಂದು ಬಾರಿ ಸ್ವದೇಶಕ್ಕೆ ಪ್ರಯಾಣಿಸಲು ಅವಕಾಶವಿರುತ್ತದೆ. ಅಂತಂದರೆ ಹೋಗುವುದು ಒಂದು ಬರೋದೊಂದು. ಅಂತಂದರೆ ಕೋರ್ಸ್ ಸ್ಟಾರ್ಟ್ ಆದಾಗ ಹೋಗುವುದು, ಆಫ್ಟರ್ 2 ಇಯರ್ಸು 3 ಇಯರ್ಸ್ ವಾಟ್ ಎವರ್ ಕೋರ್ಸ್ ಇರುತ್ತೆ ಅದು ಮುಗಿದ ಮೇಲೆ ಬರುವುದು, ಅಷ್ಟು ವೆಚ್ಚವನ್ನು ಸರ್ಕಾರ ಭರಿಸುತ್ತದೆ. ಅಭ್ಯರ್ಥಿಯ ತಂದೆ ಮತ್ತು ತಾಯಿ ಇಬ್ಬರು ಕೇಂದ್ರ ರಾಜ್ಯ ಸರ್ಕಾರಿ ಸರ್ಕಾರಿ ಸಂಸ್ಥೆಯಲ್ಲಿ ಗ್ರೂಪ್ ಡಿ ಸಿಬ್ಬಂದಿಯಾಗಿದ್ದರೂ ಸಹ ಆದಾಯ ಮಿತಿಯಲ್ಲಿ ಸಂಪೂರ್ಣ ವಿನಾಯಿತಿ ನೀಡಲಾಗುವುದು. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಪೇರೆಂಟ್ಸ್ ಯಾರಾದರೂ ಈವನ್ ಗ್ರೂಪ್ ಡಿ ಇದ್ದರೂ ಸಹ ಈ ಒಂದು ಸಂಪೂರ್ಣ ವಿನಾಯಿತಿ ನೀಡಲಾಗುವುದು. ಅಭ್ಯರ್ಥಿಯ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರು ಮಾತ್ರ ಕೇಂದ್ರ ರಾಜ್ಯ ಸರ್ಕಾರಿ ಸರ್ಕಾರಿ ಸಂಸ್ಥೆಯಲ್ಲಿ ಗ್ರೂಪ್ ಡಿ ಸಿಬ್ಬಂದಿಯಾಗಿದ್ದರೂ ಸಹ ಆದಾಯ ಮಿತಿಯಲ್ಲಿ ಸಂಪೂರ್ಣ ವಿನಾಯಿತಿ ನೀಡಲಾಗುವುದು. ಯಾರೇ ಒಬ್ಬರು ಗೌರ್ಮೆಂಟ್ ಡ್ಯೂಟಿಯಲ್ಲಿ ಆ್ಯಸ್ ಎ ಗ್ರೂಪ್ ಡಿ ಅಂತ ಕೆಲಸ ಮಾಡಿದ್ದರೂ ಸಹ ಅವರಿಗೆ ವಿನಾಯಿತಿ ನೀಡಲಾಗುವುದು. 10 ಲಕ್ಷದಿಂದ ₹20 ಲಕ್ಷದವರೆಗಿನ ಕುಟುಂಬದ ಆದಾಯ ಹೊಂದಿರುವ ಅಭ್ಯರ್ಥಿಗಳಿಗೆ, ಯಾರಿಗೆ 10 ಲಕ್ಷದಿಂದ 20 ಲಕ್ಷ ಒಳಗೆ ಕುಟುಂಬದ ಆದಾಯ ಇರುತ್ತೆ ಅವರಿಗೆ ಈ ಮೇಲ್ಕಂಡ ಎಲ್ಲ ವೆಚ್ಚದಲ್ಲಿ %50 ಸಹಾಯಧನ ಹಾಗೂ %50 ಸಾಲವನ್ನು ಇಲಾಖಾ ಅಧೀನದಲ್ಲಿರುವ ವಿವಿಧ ನಿಗಮಗಳಿಂದ ಅರ್ಹ ಅಭ್ಯರ್ಥಿಗಳನ್ನು ಪಡೆಯಬಹುದು. ಅಂತಂದರೆ ನಾನ್ ರಿಫಂಡೇಬಲ್ ಆಗಿ 50% ಏನೇ ಮೇಲ್ಗಡೆ ನಮೂದು ಮಾಡಿದ್ದಾರೆ ಸ್ನೇಹಿತರೆ ಈ ಒಂದು ಫೆಸಿಲಿಟೀಸ್, ಅದರಲ್ಲಿ 50% ಸರ್ಕಾರ ಕೊಡುತ್ತೆ. ಆಮೇಲೆ 50% ಸಾಲವನ್ನು ಇಲಾಖಾ ಅಧೀನದಲ್ಲಿರುವ ವಿವಿಧ ನಿಗಮಗಳಿಂದ ಅರ್ಹ ಅಭ್ಯರ್ಥಿಗಳು ಪಡೆಯಬಹುದು. ಆಮೇಲೆ ₹20 ಲಕ್ಷದಿಂದ 30 ಲಕ್ಷದವರೆಗಿನ ಕುಟುಂಬದ ಆದಾಯ ಹೊಂದಿರುವ ಅಭ್ಯರ್ಥಿಗಳಿಗೆ ಈ ಮೇಲ್ಕಂಡ
ಎಲ್ಲ ವೆಚ್ಚದಲ್ಲಿ 25% ಸಹಾಯಧನ ಹಾಗೂ 50% ಸಾಲವನ್ನು ಇಲಾಖಾ ಅಧೀನದಲ್ಲಿರುವ ವಿವಿಧ ನಿಗಮಗಳಿಂದ ಅರ್ಹ ಅಭ್ಯರ್ಥಿಗಳು ಪಡೆಯಬಹುದು. ಅಂತಂದರೆ ಯಾರ ಆದಾಯ 20 ಲಕ್ಷದಿಂದ 30 ಲಕ್ಷದ ಒಳಗೆ ಇದೆ ಅವರಿಗೆ 25% ಸಹಾಯಧನ ಕೊಡ್ತಾರೆ. ಆಮೇಲೆ 50% ಸಾಲವನ್ನು ಇಲಾಖಾ ಅಧೀನದಲ್ಲಿರುವ ವಿವಿಧ ನಿಗಮಗಳಿಂದ ಅರ್ಹ ಅಭ್ಯರ್ಥಿಗಳು ಪಡೆಯಬಹುದು ಸ್ನೇಹಿತರೆ. ಆಮೇಲೆ ಅಭ್ಯರ್ಥಿಗಳು ವಿದೇಶಕ್ಕೆ ತೆರಳಿ ವಿದೇಶ ಬ್ಯಾಂಕ್ ಖಾತೆಯನ್ನು ತೆರೆದ ನಂತರ ಇಲಾಖೆಯ ಅಪೇಕ್ಷೆ ಅನ್ವಯ ಕಾಲಕಾಲಕ್ಕೆ ಎಲ್ಲ ಅಗತ್ಯ ದಾಖಲೆಗಳನ್ನು ಒದಗಿಸಿದ ಮೇಲೆ ಅನುದಾನ ಲಭ್ಯತೆಗೆ ಅನುಗುಣವಾಗಿ ಸಹಾಯಧನವನ್ನು ಅಭ್ಯರ್ಥಿಯು ವಿದೇಶಿ ಬ್ಯಾಂಕ್ ಖಾತೆಗೆ ಬಿಡುಗಡೆ ಮಾಡುವುದು. ಅಂತಂದರೆ ಒಂದು ಸಲ ಅಲ್ಲಿ ಹೋಗಿ ನಿಮ್ಮ ಈ ಒಂದು ಸ್ಟಡಿ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಬ್ಯಾಂಕ್ ಖಾತೆ ತೆರೆದಾಗ ಆ ಬ್ಯಾಂಕ್ ಖಾತೆಗೆ ಕಾಲಕಾಲಕ್ಕೆ ವಿದೇಶಿ ಬ್ಯಾಂಕ್ ಖಾತೆಗೆ ಹಣವನ್ನು ಬಿಡುಗಡೆ ಮಾಡುವುದು. ಸೆಮಿಸ್ಟರ್ ವಾರು ವರ್ಷದಲ್ಲಿ 2 ಬಾರಿ ಅಥವಾ ವಿಶ್ವವಿದ್ಯಾಲಯಗಳು ನಿಗದಿಪಡಿಸಿದ ಅವಧಿಗೆ ಅನುಗುಣವಾಗಿ ಕೋರ್ಸ್ ಶುಲ್ಕ ಬಿಡುಗಡೆ ಮಾಡುವುದು. ಆದರೆ ನಿರ್ವಹಣಾ ವೆಚ್ಚವನ್ನು ವರ್ಷದಲ್ಲಿ 2 ಬಾರಿ ಮಾತ್ರ ಬಿಡುಗಡೆ ಮಾಡುವುದು. ಅಂತಂದರೆ ಈ ಸೆಮಿಸ್ಟರ್ ವೈಸ್ ಸಿಸ್ಟಮ್ ಇದ್ದರೆ ಆ ಕೋರ್ಸು ಶುಲ್ಕ ಕಾಲಕಾಲಕ್ಕೆ ಬಿಡುಗಡೆ ಮಾಡುವುದು. ಇಲ್ಲ ಅಂತಂದರೆ 2 ಬಾರಿ ಮಾತ್ರ ಈ ಒಂದು ನಿರ್ವಹಣಾ ವೆಚ್ಚವನ್ನು ಬಿಡುಗಡೆ ಮಾಡೋದು. ಒಂದೊಮ್ಮೆ ಅಭ್ಯರ್ಥಿಯು ತನ್ನ ಸ್ವಂತ ಹಣದಲ್ಲಿ ಸಹಾಯಧನ ಹೊರತುಪಡಿಸಿ ಉಳಿದ ವೆಚ್ಚವನ್ನು ಭರಿಸಲು ಒಪ್ಪಿದ್ದರೆ ಸಾಲವನ್ನು ಒದಗಿಸುವ ಅವಕಾಶ ಇರುವುದಿಲ್ಲ. ಸೆಲ್ಫ್ ನೋಡ್ತೀನಿ ಅಂತಂದರೆ ಸಾಲ ಕೊಡುವುದಿಲ್ಲ. ಓನ್ಲಿ ಧನ ಸಹಾಯ ಕೊಡ್ತಾರಷ್ಟೇ, ಬಟ್ ಸಾಲವನ್ನು ಕೊಡುವುದಿಲ್ಲ. ಅಭ್ಯರ್ಥಿಯು ಬ್ಯಾಂಕ್ ಇತರೆ ಮೂಲಗಳಿಂದ ಸಾಲ ಪಡೆದರೆ ಇಲಾಖೆಯಿಂದ ಸಹಾಯಧನದ ಭಾಗವನ್ನು ಮಾತ್ರ ಪಾವತಿಸಲಾಗುವುದು. ಅಂತಂದರೆ ಅಭ್ಯರ್ಥಿಗಳು ತಾನೇ ಖುದ್ದಾಗಿ ಯಾವುದೋ ಒಂದು ಸ್ಟಡಿ ಲೋನು ಬ್ಯಾಂಕಿನ ವತಿಯಿಂದ ಪಡೆದಿದ್ದಾರೆ ಅಂತಂದರೆ ಏನು ಸಹಾಯಧನ ಇದೆ ಅಷ್ಟೇ ಕೊಡ್ತಾರೆ ವಿನಃ ಸಹಾಯಧನ ಭಾಗವನ್ನು ಮಾತ್ರ ಪಾವತಿಸಲಾಗುವುದು. ನಿಗಮಗಳ ಮೂಲಕ ಸಾಲದ ವ್ಯವಸ್ಥೆ. ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಶಿಷ್ಯವೇತನ ಯೋಜನೆಯಡಿ ಆಯ್ಕೆಯಾಗಿ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಬೆಂಗಳೂರು ಇವರಿಂದ ಶಿಫಾರಸುಗೊಂಡ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ನಿಗಮಗಳು ನಿಯಮಾನುಸಾರ ಕಾಲಕಾಲಕ್ಕೆ ಸಾಲದ ಬಾಬ್ತನ್ನು ಬಿಡುಗಡೆ ಮಾಡುವುದು. ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಶಿಷ್ಯವೇತನ ಯೋಜನೆಯಡಿಯಲ್ಲಿ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ ಬೆಂಗಳೂರು ಇವರ ವತಿಯಿಂದ ನಿಯಮಾನುಸಾರ ಕಾಲಕಾಲಕ್ಕೆ ಸಾಲದ ಬಾಬ್ತನ್ನು ಬಿಡುಗಡೆ ಮಾಡುವುದು. ಸಾಲದ ಮೊತ್ತಕ್ಕೆ ವಾರ್ಷಿಕವಾಗಿ ಶೇಕಡಾವಾರು ಬಡ್ಡಿಯನ್ನು ಸಂಬಂಧಿಸಿದ ನಿಗಮಗಳ ನಿಯಮ ಮಾರ್ಗಸೂಚಿ ಷರತ್ತುಗಳನ್ವಯ ನಿಗದಿಪಡಿಸುವುದು ಅಥವಾ ಸರ್ಕಾರ ಕಾಲಕಾಲಕ್ಕೆ ನಿಗದಿಪಡಿಸುವ ಬಡ್ಡಿ ದರಗಳ ಅನ್ವಯ ಬಡ್ಡಿಯನ್ನು ವಿಧಿಸುವುದು. ಅಭ್ಯರ್ಥಿಯು ಕೋರ್ಸ್ ಪೂರ್ಣಗೊಂಡ ನಂತರ ಮರುಪಾವತಿ ಕಂತುಗಳಿಗೆ ಸಂಬಂಧಿಸಿದಂತೆ ನಿಗಮಗಳಲ್ಲಿನ ಷರತ್ತುಗಳನ್ವಯ ಅಸಲು ಬಡ್ಡಿ ಮತ್ತು ಸರಾಸರಿ ಬಡ್ಡಿ ಸೇರಿದಂತೆ ನಿಗಮಗಳು ನಿಯಮಾನುಸಾರ ಅಥವಾ ಷರತ್ತುಗಳ ಅನ್ವಯ ಕ್ರಮ ವಹಿಸುವುದು. ಯಾರು ಅಭ್ಯರ್ಥಿಗಳು ಸಾಲ ಪಡ್ಕೊಂಡಿದ್ದಾರೆ, ಎಜುಕೇಷನ್ ಮುಗಿಸಿ ಬಂದಿದ್ದಾರೆ, ಸೊ ನಿಯಮಾನುಸಾರ ಏನು ಹೇಳುತ್ತೆ, ಬಡ್ಡಿ ಎಷ್ಟಿದೆ ಏನು ಅಂತ ಕಾಲಕಾಲಕ್ಕೆ ಕಂತುಗಳನ್ನು ಕಟ್ಟುವುದು. ಅಭ್ಯರ್ಥಿಯ ಸಾಲ ಪಡೆದು ವ್ಯಾಸಂಗವನ್ನು ಅವಧಿ ಮಧ್ಯದಲ್ಲಿಯೇ ನಿಲ್ಲಿಸಿದ್ದರೆ ಅಥವಾ ಅನುತ್ತೀರ್ಣರಾಗಿ ವ್ಯಾಸಂಗ ಬಿಟ್ಟರೆ ಅಲ್ಲಿಯವರೆಗೆ ನಿಗಮದಿಂದ ಮಂಜೂರು ಮಾಡಿ ಬಿಡುಗಡೆ ಮಾಡಿರುವ ಸಾಲದ ಕಂತುಗಳು ಒಟ್ಟು ಮೊತ್ತವನ್ನು ವಸೂಲಿ ಮಾಡುವ ಸಂಬಂಧ ನಿಗಮಗಳಲ್ಲಿನ ಷರತ್ತುಗಳನ್ವಯ ಕ್ರಮ ವಹಿಸುವುದು. ಇನ್ ಕೇಸ್ ಸ್ಟಡಿ ಕಂಪ್ಲೀಟ್ ಆಗಿಲ್ಲ ಅಥವಾ ಫೇಲ್ ಆಗಿದ್ದಾರೆ ಅಥವಾ ಏನೋ ಕಾರಣಾಂತರಗಳಿಂದ ಹಿಂದೆ ಬಂದಿದ್ದಾರೆ ಅಂತಂದರೆ ಆ್ಯಸ್ ಪರ್ ರೂಲ್ ಆಫ್ ಲಾ ಇಟ್ ವಿಲ್ ವರ್ಕ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಹಾಯಧನ ವಿಶ್ವವಿದ್ಯಾಲಯದ ಶುಲ್ಕ, ನಿರ್ವಹಣೆ ವೆಚ್ಚ, ವೀಸಾ ಶುಲ್ಕ, ವಿಮಾ ವೆಚ್ಚ ಹಾಗೂ ಇತರ ವೆಚ್ಚವನ್ನು ಬಿಡುಗಡೆ ಮಾಡುವ ಪೂರ್ವದಲ್ಲಿ ಅಭ್ಯರ್ಥಿಯಿಂದ 20 ಆಫ್ ಲೆಟರ್, ವೀಸಾ, ಪಾಸ್ಪೋರ್ಟ್, ಬೋರ್ಡಿಂಗ್ ಪಾಸ್, ವಿದ್ಯಾರ್ಥಿ ವಿಶ್ವವಿದ್ಯಾಲಯ ಪ್ರವೇಶ ಪಡೆದ ದಾಖಲೆ ಸೇರಿದಂತೆ ಇಲಾಖೆ ಕಾಲಕಾಲಕ್ಕೆ ನಿಗದಿಪಡಿಸಿದ ದಾಖಲೆಗಳನ್ನು ಪಡೆದ ನಂತರ ಅಭ್ಯರ್ಥಿಯ ವಿದೇಶಿ ಬ್ಯಾಂಕ್ ಖಾತೆಗೆ ಧನ ಸಹಾಯ ಬಿಡುಗಡೆ ಮಾಡುವುದು. ಅಂತಂದರೆ ವೀಸಾ, ಪಾಸ್ಪೋರ್ಟ್, ಬೋರ್ಡಿಂಗ್ ಪಾಸ್ ಆಯಿತು, ಆಮೇಲೆ ಪ್ರತಿಯೊಂದು ಆಫರ್ ಲೆಟರ್ ಎಲ್ಲ ಪಡೆದ ನಂತರ ಅಭ್ಯರ್ಥಿಯ ವಿದೇಶಿ ಬ್ಯಾಂಕ್ ಖಾತೆಗೆ ಧನ ಸಹಾಯ ಬಿಡುಗಡೆ ಮಾಡುವುದು. ಅಭ್ಯರ್ಥಿಯ ಆಫರ್ ಲೆಟರ್, 20 ವೀಸಾ, ಪಾಸ್ಪೋರ್ಟ್ ಸೇರಿದಂತೆ ಎಲ್ಲ ದಾಖಲೆಗಳನ್ನು ತನ್ನ ಸ್ವಂತ ಪ್ರಯತ್ನ ಮತ್ತು ಖರ್ಚಿನಿಂದ ಭರಿಸಬೇಕು. ಪಾಸ್ಪೋರ್ಟ್, ವೀಸಾ ಮತ್ತೊಂದು ಏನಿದೆ ತನ್ನ ಸ್ವಂತ ಖರ್ಚಿನಿಂದ ಭರಿಸುವುದು.
ಧನ ಸಹಾಯವನ್ನು ಸೆಮಿಸ್ಟರ್ ವಾರು ವಿಂಗಡಿಸಿ ಬಿಡುಗಡೆ ಮಾಡಬೇಕು. ಮೊದಲ ಸೆಮಿಸ್ಟರ್ ಹೊರತುಪಡಿಸಿ ಉಳಿದ ಸೆಮಿಸ್ಟರ್ಗಳ ಧನ ಸಹಾಯ ಬಿಡುಗಡೆ ಪೂರ್ವದಲ್ಲಿ ಅಭ್ಯರ್ಥಿ ಹಿಂದಿನ ಸೆಮಿಸ್ಟರ್ನಲ್ಲಿ ಶೈಕ್ಷಣಿಕ ಪ್ರಗತಿ ಹಾಗೂ ಮುಂದಿನ ಸೆಮಿಸ್ಟರ್ಗೆ ಪ್ರವೇಶ ಪಡೆದಿರುವುದನ್ನು ಖಚಿತಪಡಿಸಿಕೊಂಡು ಧನ ಸಹಾಯ ಬಿಡುಗಡೆ ಮಾಡಬೇಕು. ಅಂದರೆ ಒಂದು ಸೆಮಿಸ್ಟರ್ ಕಂಪ್ಲೀಟ್ ಆಗಿದೆ, ಆಮೇಲೆ ನೆಕ್ಸ್ಟ್ ಸೆಮಿಸ್ಟರ್ಗೆ ಇವರು ಹೋಗ್ತಾ ಇದ್ದಾರೆ, ಪಾಸ್ಔಟ್ ಆಗಿದ್ದಾರೆ ಎನ್ನುವಂಥದ್ದನ್ನು ಖಚಿತಪಡಿಸಿಕೊಂಡು ನೆಕ್ಸ್ಟ್ ಸೆಮಿಸ್ಟರ್ನ ಹಣ ಬಿಡುಗಡೆ ಮಾಡುವುದು. ಅಭ್ಯರ್ಥಿ ಒಂದು ಸೆಮಿಸ್ಟರ್ನಲ್ಲಿ ಕೆಲವೊಂದು ವಿಷಯದಲ್ಲಿ ಅನುತ್ತೀರ್ಣನಾಗಿದ್ದಾಗಿಯೂ ಮುಂದಿನ ಸೆಮಿಸ್ಟರ್ಗೆ ಪ್ರವೇಶ ಪಡೆಯಲು ಅನರ್ಹ ಇರುವ ಬಗ್ಗೆ ವಿಶ್ವವಿದ್ಯಾಲಯ ದೃಢೀಕರಿಸಿದ್ದರೆ ಮಾತ್ರ ಅಂತಹ ಅಭ್ಯರ್ಥಿಗಳಿಗೆ ನಿಗದಿತ ಧನ ಸಹಾಯವನ್ನು ಬಿಡುಗಡೆ ಮಾಡುವುದು. ಅಂತಂದರೆ 4 ಸಬ್ಜೆಕ್ಟ್ ಇದ್ದಾವೆ ಅಂತ ಇಟ್ಕೊಳ್ಳಿ, ಅದರಲ್ಲಿ 2 ಸಬ್ಜೆಕ್ಟ್ ಪಾಸ್ ಆಗಿದ್ದಾರೆ, ಆದರೂ ಸಹ ವಿಶ್ವವಿದ್ಯಾಲಯ ಹೇಳ್ತಾ ಇದೆ ಯು ಕ್ಯಾನ್ ಸಿಟ್ ಫಾರ್ ನೆಕ್ಸ್ಟ್ ಸೆಮಿಸ್ಟರ್, ಆವಾಗ ಧನ ಸಹಾಯ ಬಿಡುಗಡೆ ಮಾಡಬೇಕು. ಇಲ್ಲ ಫಸ್ಟ್ ಇದು ಕ್ಲಿಯರ್ ಮಾಡಿ ಆಮೇಲೆ ನೆಕ್ಸ್ಟ್ ಸೆಮಿಸ್ಟರ್ಗೆ ಹೋಗಿ ಅಂತಂದರೆ ಧನ ಸಹಾಯ ಬಿಡುಗಡೆ ಮಾಡುವಂತಿಲ್ಲ. ವೀಕ್ಷಕರೇ, ಅಭ್ಯರ್ಥಿ ಆಯ್ಕೆ ವರ್ಷ ಪೂರ್ತಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದ್ದು, ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಶಿಷ್ಯವೇತನ ಯೋಜನೆಯ ಮಾರ್ಗಸೂಚಿ ಅನ್ವಯ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು. ಇಡೀ ವರ್ಷವಿಡೀ ನಾವು ಅರ್ಜಿಗಳನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳ ಆಯ್ಕೆ ಪೂರ್ವದಲ್ಲಿ ಸಕ್ಷಮ ಪ್ರಾಧಿಕಾರ ನೀಡುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ನಮೂದಿಸಿರುವ RD ಸಂಖ್ಯೆಯ ಆಧಾರದ ಮೇಲೆ ಆನ್ಲೈನ್ ಮೂಲಕ ನೈಜತೆಯನ್ನು ಖಚಿತಪಡಿಸಿಕೊಳ್ಳುವುದು. ಆಯ್ಕೆಯಾದ ಅಭ್ಯರ್ಥಿಯು ಮಂಜೂರಾತಿ ಪತ್ರ ಪಡೆದ ಗರಿಷ್ಠ 1 ವರ್ಷದೊಳಗೆ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ತೆರಳಬೇಕು. ನಿಗದಿತ ಕಾಲಾವಧಿಯಲ್ಲಿ ಉನ್ನತ ವ್ಯಾಸಂಗಕ್ಕೆ ತೆರಳಲು ಅಭ್ಯರ್ಥಿಯು ವಿಫಲನಾದರೆ ಅಭ್ಯರ್ಥಿಗೆ ನೀಡಿರುವ ಆಯ್ಕೆ ಪತ್ರ ತನ್ನಿಂದ ತಾನೇ ರದ್ದುಗೊಳ್ಳುತ್ತದೆ. ಇನ್ ಕೇಸ್ ಏನೋ ಕಾರಣಾಂತರಗಳಿಂದ ಹೋಗಲಿಕ್ಕಾಗಿಲ್ಲ ಅಂತಂದರೆ ಆಯ್ಕೆಯಾಗಿದ್ದರೂ ಸಹ ಅಭ್ಯರ್ಥಿ ಅದು ರದ್ದಾಗುತ್ತೆ. ಸ್ನೇಹಿತರೆ, ಮಂಜೂರಾತಿ ಪತ್ರ ಪಡೆದ ಅಭ್ಯರ್ಥಿಯು ತಮ್ಮ ಸ್ವಂತ ವೆಚ್ಚದಲ್ಲಿ ವೀಸಾ, ಪಾಸ್ಪೋರ್ಟ್, ಪ್ರವೇಶ ಸೇರಿದಂತೆ ಎಲ್ಲ ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ವಿದೇಶಕ್ಕೆ ತೆರಳುವುದು. ಸೆಲೆಕ್ಷನ್ ಆಗಿದೆ ಅಂತಂದರೆ ವೀಸಾ, ಪಾಸ್ಪೋರ್ಟ್ ಎಲ್ಲವನ್ನು ತಗೊಂಡು ವಿದೇಶಕ್ಕೆ ತೆರಳುವುದು. ಅಭ್ಯರ್ಥಿಯು 1 ಬಾರಿ ಸ್ನಾತಕೋತ್ತರ ಪದವಿ ಮತ್ತು PhD ಅಧ್ಯಯನಕ್ಕೆ ಈ ಯೋಜನೆಯಡಿಯಲ್ಲಿ ಆಯ್ಕೆಯಾಗಲು ಅರ್ಹರಿರುತ್ತಾರೆ. ಓನ್ಲಿ 1 ಟೈಮ್ ಲೈಫಲ್ಲಿ ಅಪ್ಲೈ ಮಾಡಬಹುದು. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿನ ಉನ್ನತ ವ್ಯಾಸಂಗಕ್ಕಾಗಿ ಅಭ್ಯರ್ಥಿಯು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಇಲಾಖೆ, ನಿಗಮ, ಸೊಸೈಟಿ ಅಥವಾ ಸಂಸ್ಥೆಯಿಂದ ಸಹಾಯಧನ ಪಡೆದಿದ್ದರೆ ಈ ಯೋಜನೆ ಧನ ಸಹಾಯ ಪಡೆಯಲು ಅರ್ಹರಲ್ಲ. ಅಂತಂದರೆ ಈ ಒಂದು ಕಾರಣಕ್ಕೋಸ್ಕರ ಯಾವುದೇ ಒಂದು ಬೇರೆ ಸ್ಕಾಲರ್ಶಿಪ್ಪು ಮತ್ತೊಂದು ಡಿಪಾರ್ಟ್ಮೆಂಟಿಂದ ಏನೋ ಹಣ ಧನ ಸಹಾಯದ ರೂಪದಲ್ಲಿ ಪಡೆದಿದ್ದಾರೆ ಅಂತಂದರೆ ಈ ಒಂದು ಸ್ಕೀಮ್ ಅವರಿಗೆ ಅಪ್ಲಿಕೇಬಲ್ ಆಗುವುದಿಲ್ಲ. ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಸ್ವೀಕೃತಗೊಂಡ ಅರ್ಜಿಗಳನ್ನು ಪರಿಶೀಲಿಸಿ ಈ ಯೋಜನೆಯ ಮಾರ್ಗಸೂಚಿ ಅನ್ವಯ ಅರ್ಹರಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು. ಆಯ್ಕೆಗೆ ಅರ್ಹರಾದ ಅಭ್ಯರ್ಥಿಗಳಿಗೆ ಮಂಜೂರಾತಿ ಪತ್ರವನ್ನು ಅಪರ ನಿರ್ದೇಶಕರು, ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರ, ಸಮಾಜ ಕಲ್ಯಾಣ ಇಲಾಖೆ ರವರು ನೀಡುವುದು. ಗುರಿ ಮತ್ತು ಅನುದಾನ. ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಶಿಷ್ಯವೇತನ ಯೋಜನೆಯ ಅನುಷ್ಠಾನಕ್ಕೆ ಪ್ರತಿ ವರ್ಷ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರಕ್ಕೆ ಸರ್ಕಾರದಿಂದ ಒದಗಿಸಲಾಗುವ ಅನುದಾನಕ್ಕೆ ಅನುಗುಣವಾಗಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಗುರಿಯನ್ನು ನಿಗದಿಪಡಿಸಿಕೊಳ್ಳುವುದು. ಕೌಟುಂಬಿಕ ಮಿತಿ. ಈ ಯೋಜನೆಯಡಿ ಸೌಲಭ್ಯವನ್ನು ಒಂದು ಕುಟುಂಬದಿಂದ ಒಬ್ಬರು ಮಾತ್ರ ಪಡೆಯಬಹುದು. ಆದರೆ ಎರಡನೇ ಆಯ್ಕೆ ಹೆಣ್ಣು ಮಗುವಾಗಿದ್ದ ಸಂದರ್ಭದಲ್ಲಿ ಆಯ್ಕೆಗೆ ಪರಿಗಣಿಸಬಹುದು. ಅಂತಂದರೆ ಒಂದು ಕುಟುಂಬದಲ್ಲಿ ಒಬ್ಬರು ಮಾತ್ರ ಈ ವಿದೇಶಿ ವ್ಯಾಸಂಗ ಹೈಯರ್ ಎಜುಕೇಷನ್ ಇನ್ ಅಬ್ರಾಡ್ ಪಡೆಯಬಹುದು. ಆದರೆ ಎರಡನೇ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮನೆಯಲ್ಲಿ ಹೆಣ್ಣು ಮಗುವಿದ್ದರೆ ಅವರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅನುವು ಮಾಡಬಹುದು. ಆದರೆ ಮೊದಲು ಆಯ್ಕೆಯಲ್ಲಿ ಪುರುಷ ಅಭ್ಯರ್ಥಿ ಆಯ್ಕೆಯಾಗಿ ಅದೇ ಕುಟುಂಬದ ಎರಡನೇ ಅಭ್ಯರ್ಥಿಯಾಗಿ ಮಹಿಳಾ ಅಭ್ಯರ್ಥಿ ಸಲ್ಲಿಸಿದ್ದರೆ ಅಂತಹ ಮಹಿಳಾ ಅಭ್ಯರ್ಥಿಯನ್ನು ಆಯ್ಕೆಗೆ ಪರಿಗಣಿಸಬಹುದಾಗಿದೆ. ಅದೇ ರೀತಿ ಒಂದು ಕುಟುಂಬದಿಂದ ಈಗಾಗಲೇ ಒಂದು ಮಹಿಳಾ ಅಭ್ಯರ್ಥಿ ಆಯ್ಕೆಯಾಗಿದ್ದರೆ ಎರಡನೇ ಆಯ್ಕೆ ಬಯಸಿ ಅದೇ ಕುಟುಂಬದಲ್ಲಿ ಮಹಿಳಾ ಅಭ್ಯರ್ಥಿ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ಅಂತಂದರೆ ಫಸ್ಟ್ ಪುರುಷ ಅಭ್ಯರ್ಥಿ ಸೇಮ್ ಕುಟುಂಬದಿಂದ ಅಪ್ಲೈ ಮಾಡಿದರೆ ಸೆಕೆಂಡ್ ಟೈಮ್ ಮಹಿಳೆ ಅಭ್ಯರ್ಥಿ ಅಪ್ಲೈ ಮಾಡಿದರೆ ಎಕ್ಸೆಪ್ಟ್ ಆಗಬಹುದು. ಆದರೆ ಫಸ್ಟ್ ಟೈಮೇ
ಮಹಿಳೆ ಅಭ್ಯರ್ಥಿ ಅಪ್ಲೈ ಮಾಡಿದ್ದಾರೆ, ಸೆಕೆಂಡ್ ಟೈಮ್ ಕೂಡ ಮಹಿಳೆ ಅಪ್ಲೈ ಮಾಡ್ತೀನಿ ಅಥವಾ ಪುರುಷ ಅಭ್ಯರ್ಥಿ ಅಪ್ಲೈ ಮಾಡ್ತೀನಿ ಒಂದೇ ಕುಟುಂಬದವರು ಅಂತಂದರೆ ಅರ್ಹರಿರುವುದಿಲ್ಲ. ಸರ್ಕಾರಿ ನೌಕರರಿಗೆ ಅವಕಾಶ. ವಿದೇಶಿ ಉನ್ನತ ವ್ಯಾಸಂಗ ಧನಸಹಾಯ ಪಡೆಯಲು ಸರ್ಕಾರಿ ನೌಕರರು ಅರ್ಜಿ ಸಲ್ಲಿಸಲು ಹಾಗೂ ಆಯ್ಕೆಯಾಗಲು ಅರ್ಹರಿರುತ್ತಾರೆ. ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ನೌಕರರು ಕೂಡ ಈ ಒಂದು ವಿದೇಶ ವ್ಯಾಸಂಗ ಮಾಡಲಿಕ್ಕೆ ಅರ್ಹರಿರುತ್ತಾರೆ. ಅಂತಹ ನೌಕರರು ಈ ಯೋಜನೆಯಡಿ ನಿಗದಿಪಡಿಸಿದ ಜಾತಿ ಆದಾಯ ಮಿತಿ ವಿಶ್ವವಿದ್ಯಾಲಯ ಮೊದಲಾದ ಎಲ್ಲ ಮಾನದಂಡಗಳನ್ನು ಪೂರೈಸಬೇಕು. ಆ್ಯಸ್ ಪರ್ ದ ಗೌರ್ಮೆಂಟ್ ಗೈಡ್ಲೈನ್ಸ್, ಆ್ಯಸ್ ಪರ್ ದ ವಿಶ್ವವಿದ್ಯಾಲಯ ಅಂತಂದರೆ ಯಾವ ಯೂನಿವರ್ಸಿಟಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಲ್ಲಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಪ್ಪದೇ ಫಾಲೋ ಮಾಡಬೇಕು. ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ ಆಯ್ಕೆ ಪ್ರಾಧಿಕಾರದಿಂದ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪಡೆದು ಸಲ್ಲಿಸಬೇಕು. ಯಾವ ಡಿಪಾರ್ಟ್ಮೆಂಟಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆ ಡಿಪಾರ್ಟ್ಮೆಂಟಿಂದ NOC ಸಲ್ಲಿಸಬೇಕು. ಪರಿಶಿಷ್ಟ ಜಾತಿಯ ನೌಕರರು QSUS ನ್ಯೂಸ್ ಓವರಾಲ್ ಗ್ಲೋಬಲ್ ರ್ಯಾಂಕಿಂಗ್ 10ರಲ್ಲಿನ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಆದಾಯ ಮಿತಿಯಲ್ಲಿ ವಿನಾಯಿತಿ ನೀಡಲಾಗಿದೆ. ಗ್ಲೋಬಲ್ ರ್ಯಾಂಕಿಂಗ್ 10ರಲ್ಲಿನ ವಿಶ್ವವಿದ್ಯಾಲಯಗಳು ಯಾರು ಸ್ಟ್ಯಾಂಡರ್ಡ್ 10 ಏನು ಬರ್ತವೆ ಅದರಲ್ಲಿ ಈ ಒಂದು ಆದಾಯ ಮಿತಿಯಲ್ಲಿ ವಿನಾಯಿತಿ ನೀಡಲಾಗಿದೆ. ಮುಂಗಡ ಪಾವತಿ. ವಾರ್ಷಿಕ ಆದಾಯ ₹10 ಲಕ್ಷದ ಆದಾಯ ಮಿತಿಯೊಳಗೆ ಇರುವ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ವಿದೇಶಕ್ಕೆ ತೆರಳುವ ಮುಂಚಿತವಾಗಿ ನಿರ್ವಹಣೆ ವೆಚ್ಚ 16 ಲಕ್ಷಗಳಲ್ಲಿನ ₹5 ಲಕ್ಷಗಳನ್ನು ಮುಂಗಡವಾಗಿ ಅಭ್ಯರ್ಥಿಯ ಭಾರತೀಯ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗುವುದು. ಅವರು ಹೋಗೋಕ್ಕಿಂತ ಮುಂಚೆ ₹5 ಲಕ್ಷ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುವುದು. ಒಂದು ವೇಳೆ ಅಭ್ಯರ್ಥಿಗಳಿಗೆ ವಿದೇಶಿ ವಿಶ್ವವಿದ್ಯಾಲಯಗಳು ಮುಂಗಡವಾಗಿ ಕೋರ್ಸ್ ಶುಲ್ಕವನ್ನು ಪಾವತಿಸುವಂತೆ ಕೇಳಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ವಿದೇಶಿ ವಿದ್ಯಾಲಯಗಳಿಂದ ದೃಢೀಕರಣವನ್ನು ಪಡೆದು ಕೋರ್ಸ್ ಶುಲ್ಕದ ಮುಂಗಡ ಮೊತ್ತವನ್ನು ವಿದೇಶಿ ವಿಶ್ವವಿದ್ಯಾಲಯದ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡುವುದು. ಅಂತಂದರೆ ವಿಶ್ವವಿದ್ಯಾಲಯದವರು ಫಸ್ಟ್ ಕೋರ್ಸ್ ಫೀಯನ್ನು ಅಪ್ಲೈ ಮಾಡಿ ಫೀ ಪೇ ಮಾಡಿ ಅಂತಂದರೆ ಫೀ ಪೇ ಮೊದಲು ಕೂಡ ಮಾಡಬಹುದು. ವಿದೇಶಿ ವಿಶ್ವವಿದ್ಯಾಲಯಕ್ಕೆ ಹಾಗೂ ಅಭ್ಯರ್ಥಿಗೆ ಮುಂಗಡವಾಗಿ ಬಿಡುಗಡೆ ಮಾಡಿದ ನಂತರ ಅಭ್ಯರ್ಥಿಯು ವಿದೇಶಕ್ಕೆ ತೆರಳಲು ವಿಫಲನಾದರೆ ಅಂಥ ಅಭ್ಯರ್ಥಿಯಿಂದ ಪೂರ್ಣ ವೆಚ್ಚವನ್ನು ವಸೂಲಿ ಮಾಡುವುದು. ಕೆಲವೊಂದು ಕಾರಣಾಂತರಗಳಿಂದ ಈ ಒಂದು ಇನ್ ಸರ್ವಿಸ್ ಅಭ್ಯರ್ಥಿಯು ಅಪ್ಲೈ ಮಾಡಿದ್ದಾರೆ, ಪೇಮೆಂಟ್ ಕೂಡ ಎಲ್ಲ ಆಗಿದೆ, ಬಟ್ ಕಾರಣಾಂತರಗಳಿಂದ ಹೋಗಲಿಲ್ಲ ಅಂತಂದರೆ ಆ ಹಣವನ್ನು ಹಿಂಪಡೆಯುವುದು. ಬಿಡುಗಡೆ ಪೂರ್ವದಲ್ಲಿ ಅಭ್ಯರ್ಥಿಯಿಂದ ವೀಸಾ, ಏರ್ ಟಿಕೆಟ್ ಮತ್ತು ಭಾರತೀಯ ಬ್ಯಾಂಕ್ ಖಾತೆ ವಿವರ ಹಾಗೂ ಅಭ್ಯರ್ಥಿಯಿಂದ ಸ್ವಯಂ ಘೋಷಿತ ಮುಚ್ಚಳಿಕೆಯನ್ನು ಪಡೆದು ಕ್ರಮ ವಹಿಸುವುದು. ಅಂತಂದರೆ ವೀಸಾ ಆಗಲಿ, ಏರ್ ಟಿಕೆಟು, ಆಮೇಲೆ ಬ್ಯಾಂಕ್ ಖಾತೆ ವಿವರಗಳನ್ನು, ಆಮೇಲೆ ಒಂದು ಬಾಂಡ್ ಪೇಪರ್ ಬರೆಸಿಕೊಳ್ಳುವುದು. ಪ್ರಯಾಣ ವೆಚ್ಚ ಕೇವಲ ಅಭ್ಯರ್ಥಿಗೆ ಮಾತ್ರ, ತನ್ನ ಕೋರ್ಸಿನ ಪೂರ್ಣಾವಧಿಯಲ್ಲಿ ಒಂದು ಬಾರಿ ಮಾತ್ರ. ಎಕನಾಮಿಕ್ ಅಂತಂದರೆ ಯಾರು ಅಭ್ಯರ್ಥಿ ಫ್ಲೈ ಮಾಡ್ತಾ ಇದ್ದಾರೆ ಅವರಿಗೆ ಮಾತ್ರ ಫ್ಲೈಟ್ ಅಪ್ ಆ್ಯಂಡ್ ಡೌನ್ ಟಿಕೆಟ್ ಕೊಡಲಾಗುವುದು. ವ್ಯಾಸಂಗ ಮುಗಿದ 9 ದಿನಗಳೊಳಗೆ ಅಭ್ಯರ್ಥಿಯು ತನ್ನ ರಿಟರ್ನ್ ಟಿಕೆಟ್ನ ವೆಚ್ಚವನ್ನು ಪಡೆಯಲು ಅಗತ್ಯ ದಾಖಲೆಗಳು. ಅಂದರೆ ರಿಟರ್ನ್ ಟಿಕೆಟ್ ವಿದಿನ್ 90 ಡೇಸಲ್ಲಿ ಪಡೆದು ಬರೋದು. ಕೋರಿಕೆಯನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ ಆಫ್ಟರ್ 90 ಡೇಸ್ ನಾನು ಬರ್ತೀನಿ ಅದು ಇದು ಅಂತಂದರೆ ಅಂಥವರಿಗೆ ಈ ಒಂದು ಫೆಸಿಲಿಟಿ ದೊರಕುವುದಿಲ್ಲ. ಆಯ್ಕೆಗೊಂಡ ಅಭ್ಯರ್ಥಿಗೆ MSIL ಅಥವಾ ಸರ್ಕಾರದಿಂದ ನಿಗದಿಪಡಿಸಿದ ಇತರೆ ಸಂಸ್ಥೆಗಳ ಮುಖಾಂತರ ವಿಮಾನಯಾನ ವ್ಯವಸ್ಥೆಯನ್ನು ಇಲಾಖಾ ವತಿಯಿಂದ ಕಲ್ಪಿಸುವುದು. ಕೋರ್ಸ್ ಅವಧಿ. ಸ್ನಾತಕೋತ್ತರ ಪದವಿ ಅಧ್ಯಯನ ಮಾಡುವ ಅಭ್ಯರ್ಥಿಗಳಿಗೆ ಗರಿಷ್ಠ 2 ವರ್ಷ ಧನಸಹಾಯ ಒದಗಿಸಲಾಗುತ್ತದೆ. 2 ಅಥವಾ 3 ಸೆಮಿಸ್ಟರ್ನ ಸ್ನಾತಕೋತ್ತರ ಪದವಿಯಾಗಿದ್ದರೆ 2 ಅಥವಾ 3 ಸೆಮಿಸ್ಟರ್ಗೆ ಮಾತ್ರ ಧನಸಹಾಯ ನೀಡುವುದು. PhD ಪದವಿ ಅಧ್ಯಯನ ಮಾಡುವ ಅಭ್ಯರ್ಥಿಗಳಿಗೆ ಗರಿಷ್ಠ 4 ವರ್ಷ ಧನಸಹಾಯ ಒದಗಿಸುವುದು ಅಥವಾ 4 ವರ್ಷದ ಒಳಗೆ ಸಂಶೋಧನೆ ಪೂರ್ಣಗೊಂಡ ಅವಧಿ ಮಾತ್ರ ಧನಸಹಾಯ ನೀಡುವುದು. ಅಂತಾರಾಷ್ಟ್ರೀಯ ರಾಷ್ಟ್ರಮಟ್ಟದ ಕ್ರೀಡೆ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷ ಧನಸಹಾಯ ಮಾಡಿರುವ ಅಭ್ಯರ್ಥಿಗಳಿಗೆ ಅರ್ಹತೆಗಳು. ಆಯ್ಕೆ ಸಮಿತಿಯಲ್ಲಿ ಯಾರಿರ್ತಾರೆ ಅಂತಂದರೆ ಅಧ್ಯಕ್ಷರು, ಅಪಾರ ನಿರ್ದೇಶಕರು, ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಬೆಂಗಳೂರು, ಆಯುಕ್ತರು, ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಬೆಂಗಳೂರು, ನಾಮನಿರ್ದೇಶನಗೊಂಡ ಅಧಿಕಾರಿಗಳು. ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರವರಿಂದ ನಾಮನಿರ್ದೇಶನಗೊಂಡ ಅಧಿಕಾರಿಗಳು. ಸದಸ್ಯರು
ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಕ್ರೈಸ್ತರವರಿಂದ ನಾಮನಿರ್ದೇಶನಗೊಂಡ ಅಧಿಕಾರಿಗಳು. ಉಪನಿರ್ದೇಶಕರು ಶಿಕ್ಷಾ ಆಯುಕ್ತರ ಕಾರ್ಯಾಲಯ, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು. ಮುಖ್ಯ ಆಡಳಿತಾಧಿಕಾರಿಗಳು, ಉಪನಿರ್ದೇಶಕರು, ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ, ಬೆಂಗಳೂರು. ವಿಶೇಷ ಅರ್ಹತೆ: ಅಭ್ಯರ್ಥಿ ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪ್ರತಿಮ ಸಾಧನೆ ಮಾಡಿರಬೇಕು. ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿ ದೇಶದ ಆಸ್ತಿಯಾಗುವಂತೆ ಪ್ರತಿಭಾವಂತರಾಗಿರಬೇಕು. ಸಾಂಸ್ಕೃತಿಕ ಹಾಗೂ ಇತರೆ ಯಾವುದೇ ಕ್ಷೇತ್ರದಲ್ಲಿ ಗುರುತಿಸಬಹುದಾದಂತಹ ವಿಶೇಷ ಸಾಧನೆಗೈದಿರಬೇಕು. ಸದರಿ ಕ್ಷೇತ್ರದಲ್ಲಿ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಮಾತ್ರ ಪದವಿ, ಸ್ನಾತಕೋತ್ತರ ಪದವಿ, PhD ವ್ಯಾಸಂಗಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ವಿಶೇಷ ಸೂಚನೆಗಳು: ಅಭ್ಯರ್ಥಿಯು ಸರ್ಕಾರದ ಎಲ್ಲ ಷರತ್ತುಗಳನ್ನು ಒಪ್ಪಿರುವ ಬಗ್ಗೆ ಸ್ವಯಂಘೋಷಿತ ಮುಚ್ಚಳಿಕೆಯನ್ನು ನೋಟರಿ ಸಹಿತ ದೃಢೀಕೃತ ₹500ಗಳ ಛಾಪಾ ಕಾಗದದಲ್ಲಿ ಒದಗಿಸಬೇಕು. ಅಭ್ಯರ್ಥಿಯು ಯಾವುದಾದರೂ ಕಾರಣದಿಂದ ಉನ್ನತ ವ್ಯಾಸಂಗವನ್ನು ಅರ್ಧಕ್ಕೆ ಕೈಬಿಟ್ಟು ಬಂದರೆ ಅದರ ಹೊಣೆಗಾರಿಕೆ ಅಭ್ಯರ್ಥಿಯದ್ದಾಗಿರುತ್ತದೆ. ಅಭ್ಯರ್ಥಿಯು ವಿದೇಶಕ್ಕೆ ತೆರಳಿ ಬಳಿಕ ಉಂಟಾಗಬಹುದಾದ ಯಾವುದೇ ಅವಘಡ, ನ್ಯಾಯಾಂಗಿಕ ಪ್ರಕರಣಗಳಿಗೆ ಅಭ್ಯರ್ಥಿಯೇ ನಿರ್ವಹಿಸಿಕೊಳ್ಳುವುದು ಹಾಗೂ ಸ್ವಂತ ವೆಚ್ಚದಲ್ಲಿ ಅವುಗಳನ್ನು ನಿರ್ವಹಿಸಿಕೊಳ್ಳಬೇಕೇ ವಿನಃ ಸಮಾಜ ಕಲ್ಯಾಣ ಇಲಾಖೆ ಇದಕ್ಕೆ ಉತ್ತರದಾಯಿಯಲ್ಲ. ಸಮಾಜ ಕಲ್ಯಾಣ ಇಲಾಖೆ ಕೇವಲ ಧನಸಹಾಯ ಮಂಜೂರು ಮಾಡುವ ಮೂಲಕ ಅಭ್ಯರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಸಹಾಯ ಮಾಡುತ್ತದೆ ಹೊರತು ಅಭ್ಯರ್ಥಿಯ ಶೈಕ್ಷಣಿಕ ಚಟುವಟಿಕೆಗಳನ್ನು ಹೊರತುಪಡಿಸಿ ಇನ್ಯಾವುದೇ ವೈಯಕ್ತಿಕ ಚಟುವಟಿಕೆಗಳಿಗೆ ಹೊಣೆಗಾರಿಕೆಯನ್ನು ನಿರ್ವಹಿಸತಕ್ಕದ್ದಲ್ಲ. ಆದಾಗ್ಯೂ ಈ ಯೋಜನೆಗೆ ಸಂಬಂಧಿಸಿದಂತೆ ಕಾನೂನು ತೊಡಕಿನ ಸಮಸ್ಯೆ ಉಂಟಾದರೆ ಬೆಂಗಳೂರು ನಗರ ವ್ಯಾಪ್ತಿಯ ನ್ಯಾಯಾಲಯದಲ್ಲಿ ಮಾತ್ರ ಪ್ರಶ್ನಿಸಲು ದಾಖಲಿಸಲು ಅವಕಾಶವಿರುತ್ತದೆ. ಅಂತಂದರೆ ಸ್ನೇಹಿತರೆ, ಯಾರು ವಿದೇಶದಲ್ಲಿ ತೆರಳಿ ಏನಾದರೂ ಒಂದು ಉಂಟಾಗಬಹುದಾದ ಯಾವುದೇ ಅವಘಡ, ನ್ಯಾಯಾಂಗಿಕ ಪ್ರಕರಣಗಳಿಗೆ ಅಭ್ಯರ್ಥಿಯೇ ಅದರ ನಿರ್ವಹಿಸಿಕೊಳ್ಳುವುದು ಸ್ವಂತ ವೆಚ್ಚದಲ್ಲಿ. ಏನಾದರೂ ಲೀಗಲ್ ಪ್ರಾಬ್ಲಮ್ ಆದರೆ, ಇನ್ ಕೇಸ್ ಅನ್ಫೋರ್ಸೀನ್ ಈವೆಂಟ್ಸ್ ಆದರೆ ಅದನ್ನು ಈ ಒಂದು ಅಭ್ಯರ್ಥಿ ಯಾರು ಅಲ್ಲಿ ಉನ್ನತ ವ್ಯಾಸಂಗಕ್ಕೆ ಹೋಗಿದ್ದಾರೆ ಅವರೇ ಇದು ಮಾಡಬೇಕು. ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಯಾವುದೇ ರೀತಿಯ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಧನ ಸಹಾಯ ಅಷ್ಟೇ ಮಾಡುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ ಕೇಸ್ ಏನೋ ಪ್ರಾಬ್ಲಮ್ ಆಗಿದೆ ಅಂತಂದರೆ ಓನ್ಲಿ ಬ್ಯಾಂಗ್ಳೂರಲ್ಲಿರುವಂಥ ಕೋರ್ಟಲ್ಲೇ ಅದರ ವ್ಯಾಪ್ತಿಯ ನ್ಯಾಯಾಲಯ ಮಾತ್ರ ಪ್ರಶ್ನಿಸಲು ದಾಖಲಿಸಲು ಅವಕಾಶವಿರುತ್ತದೆ. ಸ್ನೇಹಿತರೆ, ಅಭ್ಯರ್ಥಿಯು ಉನ್ನತ ವ್ಯಾಸಂಗಕ್ಕೆ ತೆರಳುವ ಪೂರ್ವದಲ್ಲಿ ಭಾರತ ಸರ್ಕಾರದ ರಾಯಭಾರಿ ಕಚೇರಿಯ ಇಂಡಿಯನ್ ಎಂಬಸಿ ಮಾರ್ಗಸೂಚಿಯನ್ನು, ನೋಂದಣಿ ಪೂರ್ವಾನುಮತಿ ಸೇರಿದಂತೆ ಎಲ್ಲ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲಿಸುವುದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಾರ್ಗಸೂಚಿ ಪಾಲನೆಯಲ್ಲಿ ಉಂಟಾಗಬಹುದಾದ ಲೋಪದೋಷಗಳಿಗೆ ಅಭ್ಯರ್ಥಿಯು ಉತ್ತರದಾಯಿಯಾಗಿರುತ್ತಾರೆ. ಅಭ್ಯರ್ಥಿಯು ಸುಳ್ಳು ದಾಖಲೆ ಸಲ್ಲಿಸಿರುವುದು ಅಥವಾ ಅನರ್ಹತೆಯ ಯಾವುದೇ ಅಂಶ ಕಂಡುಬಂದರೆ ಅಂಥ ಅಭ್ಯರ್ಥಿಗಳು ಯಾವುದೇ ಧನ ಸಹಾಯ ಪಡೆಯಲು ಅರ್ಹರಿರುವುದಿಲ್ಲ. ಫೋರ್ಜರಿ ಮಾಡಿದ್ದಾರೆ, ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಹಚ್ಚಿದ್ದಾರೆ, ಏನೋ ಒಂದು ಡೂಪ್ಲಿಕೇಟ್ ಹಾಕಿದ್ದಾರೆ, ಅಂಥವರಿಗೆ ಧನ ಸಹಾಯವನ್ನು ಕೊಡೋದಿಲ್ಲ. ಆಯ್ಕೆ ತನ್ನಿಂದ ತಾನೇ ರದ್ದು ಮಾಡ್ತಾರೆ. ಸ್ನೇಹಿತರೆ, ಸುಳ್ಳು ದಾಖಲೆಗಳನ್ನು ನೀಡಿ ಇಲಾಖಾ ಧನ ಸಹಾಯ ಪಡೆದಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ತಾನು ವೀಕ್ಷಕರೇ, ಈ ಯೋಜನೆಯಡಿ ಧನ ಸಹಾಯ ಪಡೆದು ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿದ ಅಭ್ಯರ್ಥಿಯು ಸ್ವದೇಶಕ್ಕೆ ಹಿಂದಿರುಗಿ ಕಾರ್ಯನಿರ್ವಹಿಸಲು ಮೊದಲು ಆದ್ಯತೆ ನೀಡುವುದು. ಆಮೇಲೆ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ PhD ಅಧ್ಯಯನ ಪೂರ್ಣಗೊಳಿಸಿದ ಸಂಶೋಧನಾರ್ಥಿಗಳು ತಾವು ಪಡೆದ ಜ್ಞಾನ ಹಾಗೂ ಪ್ರತಿಭೆಯನ್ನು ಸ್ವದೇಶದ ಅಭಿವೃದ್ಧಿಗಾಗಿ ಸದುಪಯೋಗಪಡಿಸಿಕೊಳ್ಳುವ ಕಾರಣದಿಂದ ಅಧ್ಯಯನ ಪೂರ್ಣಗೊಂಡ ನಂತರ ಕನಿಷ್ಠ 2 ವರ್ಷಗಳ ಕಾಲ ಸ್ವದೇಶದಲ್ಲಿ ಸೇವೆ ಸಲ್ಲಿಸಬೇಕು. ಅಭ್ಯರ್ಥಿಗಳು ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕೆ ತೆರಳುವ ಪೂರ್ವದಲ್ಲಿ ಈ ಯೋಜನೆಯಡಿ ಧನ ಸಹಾಯ ಕೋರಿ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಿದ ತರುವಾಯ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳ್ಳುವಷ್ಟರಲ್ಲಿ ತರಗತಿಗಳು ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯು ವಿದೇಶಕ್ಕೆ ತೆರಳಿದ ಸಂದರ್ಭದಲ್ಲಿ ಪೋಷಕರು ಮೂಲ ದಾಖಲೆಗಳೊಂದಿಗೆ ದಾಖಲೆ ಪರಿಶೀಲನೆಗೆ
ಹಾಜರಾಗಲು ಅವಕಾಶವಿರುತ್ತದೆ. ಅಭ್ಯರ್ಥಿಯು ವಿದೇಶಕ್ಕೆ ತೆರಳಿ ತರಗತಿಗಳು ಪ್ರಾರಂಭವಾದ ನಂತರ ಈ ಯೋಜನೆಯಡಿ ಅರ್ಜಿ ಸಲ್ಲಿಸಲು ಅಥವಾ ಆಯ್ಕೆಯಾಗಲು ಅರ್ಹರಿರುವುದಿಲ್ಲ. ಅಂತಂದರೆ ಅಭ್ಯರ್ಥಿಗಳು ಆಲ್ರೆಡಿ ಅಲ್ಲಿ ಓದ್ತಾ ಇದ್ದಾರೆ, ಆದರೂ ಸಹ ಈ ಒಂದು ಆಪ್ಷನ್ ಇದೆ, ಟ್ರೈ ಮಾಡ್ತೀನಿ ಅಂತಂದರೆ ಅಂಥವರಿಗೆ ಇದು ಎಕ್ಸೆಪ್ಟ್ ಆಗುವುದಿಲ್ಲ. ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರವೇಶ ಸಂದರ್ಭದಲ್ಲಿ ನಿರೀಕ್ಷಿಸುವ GRE, GMAT, IELTS, TOEFL ಸೇರಿದಂತೆ ಇತರೆ ಅರ್ಹತಾ ಪರೀಕ್ಷೆಯನ್ನು ಅಭ್ಯರ್ಥಿಯು ತನ್ನ ಸ್ವಂತ ವೆಚ್ಚದಿಂದ ಪೂರ್ಣಗೊಳಿಸಬೇಕು. ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಅಭ್ಯರ್ಥಿಯು ಈ ಯೋಜನೆಯಡಿ ಆಯ್ಕೆಯಾಗಿದ್ದಾರೆಂದು ಪರಿಗಣಿಸಲು ಅವಕಾಶವಿರುವುದಿಲ್ಲ. ಈ ಯೋಜನೆಯು ವಿದ್ಯಾರ್ಥಿ ವೇತನ ರೂಪದ ಧನ ಸಹಾಯ ಯೋಜನೆಯಾಗಿದ್ದು, ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗಾಗಿ ಜಾರಿಗೆ ತರಲಾಗಿದೆ. ಯೋಜನೆಯಡಿ ಧನಸಹಾಯ ಪಡೆದ ಅಭ್ಯರ್ಥಿಗಳು ಉತ್ತಮ ಅಂಕ ಗಳಿಸಿ ಉನ್ನತ ಸ್ಥಾನವನ್ನು ಅಲಂಕರಿಸಬೇಕೆಂದು ಇಲಾಖೆಯ ಆಶಯವಾಗಿರುತ್ತದೆ. ಅಭ್ಯರ್ಥಿಯು ಆಯ್ಕೆಯ ಪೂರ್ಣಾಧಿಕಾರವನ್ನು ಸರ್ಕಾರ ಹೊಂದಿರುತ್ತದೆ. ಸಂದರ್ಭಾನುಸಾರ ಮಾರ್ಗಸೂಚಿಯ ನಿಯಮಾವಳಿಯ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರ ಹೊಂದಿರುತ್ತದೆ. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಹಿಂಬರಹ ಸಂಖ್ಯೆ ಆರ್ಥಿಕ ಇಲಾಖೆ 580 ವೆಚ್ಚ 3/2024 ದಿನಾಂಕ 6/9/2024ರಲ್ಲಿ ನೀಡಿರುವ ಸಹಮತಿ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ FD-SOM FD-4T FT 2024 ದಿನಾಂಕ 4/7/2024ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. ಮಾನ್ಯ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ ಎಲ್. ನರಸಿಂಹಮೂರ್ತಿ, ಸರ್ಕಾರದ ಅಧೀನ ಕಾರ್ಯದರ್ಶಿ, 1 ಸಮಾಜ ಕಲ್ಯಾಣ ಇಲಾಖೆ. ಇವರಿಗೆ ಮಹಾಲೇಖಪಾಲರು, ಲೆಕ್ಕ ಪರಿಶೋಧನೆ ಮತ್ತು ಕರ್ನಾಟಕ ಸರ್ಕಾರ ಬೆಂಗಳೂರು, ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು, ನಿರ್ದೇಶಕರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಬೆಂಗಳೂರು, ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಎಲ್ಲ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್, ಎಲ್ಲ ಜಿಲ್ಲೆಯ ಜಂಟಿ ಉಪನಿರ್ದೇಶಕರು, ಕಾರ್ಯದರ್ಶಿ, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ಕಲಬುರಗಿ ಜಿಲ್ಲೆ, ನಿರ್ದೇಶಕರು, SC, SP, TSP ಕೋಶ, ಕಲ್ಯಾಣ ಕೇಂದ್ರ ಬೆಂಗಳೂರು, ಅಪಾರ ನಿರ್ದೇಶಕರು, ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಬೆಂಗಳೂರು, ಎಲ್ಲ ಸಮಾಜ ಕಲ್ಯಾಣ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಎಲ್ಲ ನಿಗಮ ಮಂಡಳಿಗಳು, NTTF ಕೇಂದ್ರ, ಗದಗ ಜಿಲ್ಲೆ, ಕಲ್ಯಾಣ ಕೇಂದ್ರ 24/7 ಹೆಲ್ಪ್ ಡೆಸ್ಕ್, ಸಮಾಜ ಕಲ್ಯಾಣ ಇಲಾಖೆ, ಯುವಾನಿಕ್ ಆವರಣ, ನೃಪತುಂಗ ರಸ್ತೆ, ಡಾಕ್ಟರ್ BR ಅಂಬೇಡ್ಕರ್ ವಿಧಿ, ಬೆಂಗಳೂರು, ಶಾಖಾ ರಕ್ಷಾ ಕಡತ, ಹೆಚ್ಚುವರಿ ಪ್ರತಿಗಳು ಮಾನ್ಯ ಸಮಾಜ ಕಲ್ಯಾಣ ಇಲಾಖಾ ಸಚಿವರು, ಆಪ್ತ ಕಾರ್ಯದರ್ಶಿ, ವಿಧಾನಸೌಧ, ಬೆಂಗಳೂರು, ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಬಹುಮಡಿಯ ಕಟ್ಟಡ, ಬೆಂಗಳೂರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ, ವಿಕಾಸಸೌಧ, ಬೆಂಗಳೂರು. ಸ್ನೇಹಿತರೆ, ಒಂದು ಒಳ್ಳೆಯ ಅವಕಾಶ ಇದೆ. ಇದನ್ನು ಒಂದು 10 ಸಲ ಆದರೂ ಈ ವಿಡಿಯೋವನ್ನು ನೋಡಬಹುದು ಅಥವಾ ಈ PDF ಅನ್ನು ಕೇಳಿ ಪಡೆಯಬಹುದು. ಆಮೇಲೆ ನಿಮಗೆ ವ್ಯಾಸಂಗ ಮಾಡಲಿಕ್ಕೆ ಹೊರಗೆ ಹೋಗಬೇಕು, ನಾನು ವ್ಯಾಸಂಗ ಮಾಡಬೇಕು ಎನ್ನುವಂಥ ಇಚ್ಛೆ ಹೊಂದಿರುವಂತಹ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶ ಸ್ನೇಹಿತರೆ. ದಯವಿಟ್ಟು ಇದರ ಒಂದು ಯುಟಿಲೈಸೇಷನ್ ಪಡೆದುಕೊಳ್ಳಿ ಸ್ನೇಹಿತರೆ. ಹಾಗೆ ಅದೇ ರೀತಿ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರು ಯಾರು ಪರಿಶಿಷ್ಟ ಜಾತಿ ಅಭ್ಯರ್ಥಿಯಾಗಿದ್ದಾರೆ ಅವರು ಕೂಡ ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶದಲ್ಲಿ ಪ್ರಯಾಣ ಮಾಡಿ ಅಲ್ಲಿ ನೀವು ವ್ಯಾಸಂಗ ಮಾಡಬಹುದು ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಸ್ನೇಹಿತರೆ. ಈ ಒಂದು ಕರ್ನಾಟಕ ಸರ್ಕಾರದ ನಡವಳಿಕೆ ಇಲ್ಲಿಗೆ ವಿರಾಮ ನೀಡೋಣ ಸ್ನೇಹಿತರೆ. ಏನೇ ಕ್ವಶನ್ಸ್ ಇದ್ದರೂ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ದಯವಿಟ್ಟು ನಮೂದಿಸಿ, ಸೊ ದಟ್ ನನಗೆ ತಿಳಿದಿರುವ ಹಾಗೆ ನಿಮಗೆ ಅದರ ಆನ್ಸರ್ ನಾನು ಮಾಡಬಹುದು ಸ್ನೇಹಿತರೆ. ಮತ್ತು ಯಾರು ಹೊಸದಾಗಿ ಬಂದಿದ್ದೀರಾ, ಇಲ್ಲಿವರೆಗೆ ಶಾಂತ ರೀತಿಯಿಂದ ಕೇಳ್ತಾ ಇದ್ದೀರಾ ನನ್ನ ಒಂದು ಕಾಮೆಂಟ್ರಿ, ನನ್ನ ಒಂದು ಶೈಲಿ, ಕನ್ನಡದ ಶೈಲಿ, ನಾವು ಉತ್ತರ ಕರ್ನಾಟಕದ ಜನ
ನಮ್ಮ ಕನ್ನಡ ಮಾತಾಡುವಂಥ ಶೈಲಿ ಒಂದು ಡಿಫ್ರೆಂಟ್ ಆಗಿರುತ್ತೆ. ಆದರೂ ಸಹ ಪೇಷನ್ಸಿಂದ ಸುಮಾರು 35 ನಿಮಿಷಗಳ ಕಾಲ ನೀವು ಇದನ್ನು ಕೇಳ್ತಾ ಇದ್ದೀರಾ, ಈ ಪಾಡ್ಕಾಸ್ಟನ್ನು ಕೇಳ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಳೆಯವರು ರಿಪೀಟಾಗಿ ನೋಡ್ತಾ ಇದ್ದೀರಾ ನನ್ನ ವಿಡಿಯೋಸ್ಗಳು ಅಂತಂದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಒಂದು ವಿಡಿಯೋ ಹಂಚಿಕೊಳ್ಳಿ ಸ್ನೇಹಿತರೆ. ಕೆಲವರಿಗೆ ಇಂಥ ಒಂದು ಯೋಜನೆಗಳ ವಿವರಗಳು ಇರುವುದಿಲ್ಲ ಸ್ನೇಹಿತರೆ. ಸುಮಾರು ಜನ ಹಳ್ಳಿಗಳಲ್ಲಿರುವವರು ಅವರಿಗೆ ವಿದೇಶದಲ್ಲಿ ವ್ಯಾಸಂಗ ಹೋಗಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವ್ಯಾಸಂಗ ಮಾಡುವುದು ಯಾವ ರೀತಿ ಎನ್ನುವುದು ತುಂಬ ಕಷ್ಟಕರವಾಗಿರುತ್ತದೆ ಸ್ನೇಹಿತರೆ. ಸೊ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್.